ಆಚರಣೆ ಬೇರೆ ಬೇರೆ ಆಗಿರಬಹುದು. ಆದರೆ ಎಲ್ಲ ಧರ್ಮಗಳ ಕೊನೆಯ ತಿರುಳು ಏನಂದರೆ ಮಾನವೀಯತೆಯ ಆದರ್ಶ ಗುಣಗಳು ಸಮಾಜದಲ್ಲಿ ಬೆಳೆದು ಬರಬೇಕು. ನಮ್ಮಂತೆ ಇನ್ನಿತರರು ಬದುಕಿ ಬಾಳಬೇಕು ಅನ್ನುವಂಥ ಉದಾತ್ತ ಭಾವನೆಯನ್ನು ಹೊಂದುವಂಥ ಅವಶ್ಯಕತೆ ಇದೆ. ಇವತ್ತು ವೀರಶೈವ ಧರ್ಮ ಸಕಲ ಜೀವಾತ್ಮನಿಗೆ ಸದಾಕಾಲ ಒಳಿತನ್ನೇ ಮಾಡ್ತಾ ಬಂದಿದೆ. ಕೆಡಕನ್ನು ಯಾರಿಗೂ ಕೂಡ ಮಾಡಿಲ್ಲ. ಒಳಿತನ್ನು ಮಾಡಿದಂಥ ಈ ಧರ್ಮಕ್ಕೆ ಕೆಡಕುಗಳನ್ನು ಬಹಳ ಜನ ಈ ಧರ್ಮದ ಮೇಲೆ ಮಾಡಿದ್ದಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ವೀರಶೈವ ಧರ್ಮಕ್ಕೆ ಹೊರಗಿನವರು ವೈರಿಗಳದಾರ ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಆದರೆ ನಮ್ಮವರೇ ನಮಗೆ ವೈರಿಗಳಾಗಿ ಈ ಧರ್ಮ ಸಂಸ್ಕೃತಿಯನ್ನು ಎಲ್ಲ ಸಂದರ್ಭಗಳಲ್ಲಿ ಅದನ್ನು ತುಳಿಯುವಂಥ ಕಲುಷಿತವಾದಂಥ ವಾತಾವರಣ ಉಂಟು ಮಾಡುವಂಥ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಯಾರೇನೇ ಮಾಡಿದರೂ ಕೂಡ ಈ ಧರ್ಮದ ಮೂಲ ತತ್ವಗಳನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಹಿಂದೂ ಧರ್ಮ ಇತ್ತು, ಇವತ್ತು ಇದೆ, ಮುಂದೂ ಕೂಡ ಕಾಲಾಂತರದಲ್ಲಿ ಧರ್ಮ ಇದ್ದೇ ಇರ್ತಾ ಇದೆ. ಯಾರಾದರೂ ಧರ್ಮವನ್ನು ನಾವು ನಾಶ ಮಾಡ್ತೀವಿ ಅಂದರೆ ಧರ್ಮ ನಾಶವಾಗುವುದಿಲ್ಲ. ಯಾರು ಆ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಟಿರ್ತಾರಲ್ಲ ಅಂಥವರು ಆ ಧರ್ಮದಿಂದ ನಾಶವಾಗಿ ಹೋಗ್ತಾರೋ ಅನ್ನೋದಕ್ಕೆ ಬಹಳ ದೂರದ ದೃಷ್ಟಾಂತಗಳು ನಮಗೆ ಬೇಕಾಗಿಲ್ಲ. ಇತ್ತೀಚಿನ ಕೆಲವು ದಿನಗಳಲ್ಲಿ ಏನು ವೀರಶೈವ ಲಿಂಗಾಯತ ಒಡಕನ್ನು ಉಂಟು ಮಾಡುವಂಥ ಕೆಲಸ ಕೆಲವರು ಮಾಡಿದೆ. ಆ ಸಂದರ್ಭದಲ್ಲಿ ವೀರಶೈವ ಧರ್ಮದ ಪಂಚಬೀಜಗಳು ಈ ನಾಡಿನ ಅನೇಕ ಪ್ರತಿಭಾವಂತ ಮಠಾಧೀಶರು ಸೇರಿ ಅದನ್ನು ಖಂಡತುಂಡವಾಗಿ ಖಂಡಿಸಿ ಸಮಗ್ರತೆಯನ್ನು ಕಾಪಾಡಿಕೊಂಡು ಬಂದದ್ದು ನಮಗೆಲ್ಲ ಗೊತ್ತಿದೆ. ಆದರೆ ಇಷ್ಟೆಲ್ಲ ಮಾಡ್ತಾ ಬಂದರೂ ಕೂಡ ಕೆಲವರು ವಿಘಟನೆಯ ಹಾದಿಯ ಮಾತುಗಳನ್ನು ಆಗಾಗ ಹೇಳುವಂಥವರಿದ್ದಾರೆ. ವೀರಶೈವ ಧರ್ಮದಿಂದ ಲಿಂಗಾಯತ ಬೇರ್ಪಡೆ ಮಾಡಬೇಕು, ಲಿಂಗಾಯತ ಅಂತಲೇ ಹೆಸರಿರಬೇಕು, ವೀರಶೈವ ಅನ್ನುವಂಥದ್ದು ಸರ್ವನಾಶ ಮಾಡಬೇಕು ಅಂತೇಳಿ ಕೆಲವರು ಕುತಂತ್ರಗಳನ್ನು ಇವತ್ತು ಕೂಡ ಬಿಟ್ಟಿಲ್ಲ. ಅವರು ಏನೇ ಕೂಗಾಡಿದ್ರು ಏನೇ ಮಾಡಿದ್ರು ಆ ಧರ್ಮವನ್ನು ನಾಶ ಮಾಡಲಿಕ್ಕೆ, ಮೂಲವನ್ನು ಅಲ್ಲಗಡಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಜಗದ್ಗುರು ರೇಣುಕಾಚಾರ್ಯರು, ರೇಣುಕಾದಿ ಪಂಚ ಆಚಾರ್ಯರು ಈ ಭೂಮಂಡಲಕ್ಕೆ ಅವತರಿಸಿ ಬರುವಾಗ ಸಾಕ್ಷಾತ್ ಬರುವಂಥ ಒಂದು ಮಾತನ್ನು ಹೇಳಿದಂಥ ಮಾತು ಯಾವುದಂದರೆ ಮದದ್ವೈತ ಪರಮಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಷಾಂ ಹಿತಕಾರಕಂ. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಸಂಕುಚಿತ ಮನೋಭಾವನೆ ಇಲ್ಲ. ಸರ್ವೇಷಾಂ ಹಿತಕಾರಕಂ ಅನ್ನುವಂಥ ಈ ಮಾತಿನ ಒಳ ಅರ್ಥವನ್ನು ವಿಭೂತಿಪುರ ಮಠದ ಶ್ರೀಗಳು ತಮಗೆಲ್ಲ ಹೇಳಿ ಪರಮಾತ್ಮ ಹೇಳಿದಂಥ ಮಾತು ನನ್ನ ಪರವಾದಂಥ ಶಿವಾದ್ವೈತ ಸಿದ್ಧಾಂತವನ್ನು ವೇದ ವೇದಾಂತ ಸಮ್ಮತವಾದಂಥ ಸಿದ್ಧಾಂತವನ್ನು ಯಾವುದೋ ಒಂದು ವರ್ಗದ
ಯಾವುದೋ ಒಂದು ಸಮುದಾಯದ ಹಿತಕ್ಕಾಗಿ ಅಲ್ಲ, ಈ ಭೂಮಿಯ ಮೇಲೆ ಬದುಕಿ ಬಾಳುವಂಥ ಎಲ್ಲ ವರ್ಗದ ಶ್ರೇಯಸ್ಸನ್ನು ಬಯಸುವಂಥ ವೀರಶೈವ ಸಿದ್ಧಾಂತವನ್ನು ಸ್ಥಾಪಿಸಿ ಸಕಲರನ್ನು ಉದ್ಧಾರ ಮಾಡ್ರಿ ಅಂತೇಳಿ ಏನು ಭಗವಂತ ಹೇಳಿದ್ದ, ಆ ಭಗವಂತನ ಮಾತಿನಂತೆಯೇ ಜಗದ್ಗುರು ರೇಣುಕಾಚಾರ್ಯರು ಕೊರಲುವಾಗ ಸೋಮೇಶ್ವರ ಮಹಾಲಿಂಗದಿಂದ ಅವತರಿಸಿ, ಬಹುಶಃ ಅಲ್ಲಿ ಯಡಿಯೂರು ಶ್ರೀಗಳವರು ಹೇಳಿದಂತೆ 18 ಜಾತಿ ಜನಾಂಗಗಳ ಮಠಗಳನ್ನು ನಿರ್ಮಿಸಿ ಆ ಎಲ್ಲ ಮಠಗಳಿಗೆ ಕಳಶಪ್ರಾಯರಾಗಿ ಜಗದ್ಗುರು ರೇಣುಕಾಚಾರ್ಯರು ಮಾರ್ಗದರ್ಶನವನ್ನು ನೀಡಿದರು ಅನ್ನುವಂಥ ಇತಿಹಾಸ ನಮಗೆಲ್ಲ ಗೊತ್ತಿರಬಹುದು. ಇವತ್ತು ಎಷ್ಟೋ ಜನ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಜಗದ್ಗುರು ರೇಣುಕಾಚಾರ್ಯರು ಅವತರಿಸಿದಂಥ ಮೂಲ ಕೊನಲಪಾಕ ಕ್ಷೇತ್ರವನ್ನು ಎಷ್ಟೋ ಜನ ನೋಡಿಲ್ಲ. ಅಲ್ಲಿರುವಂಥ ವಿಶೇಷತೆಗಳನ್ನು ತಿಳ್ಕೊಂಡಿಲ್ಲ. ಬಹುಶಃ ಮತ್ತು ಮೇಲಾಗಿ ನಾವೆಲ್ಲ ವೀರಶೈವರು ಜಗದ್ಗುರು ರೇಣುಕಾಚಾರ್ಯರು ಅವತರಿಸಿದಂಥ ಆ ಕ್ಷೇತ್ರ ನಾವು ಬೆಳೆಸಬೇಕು, ಪುನರುಜ್ಜೀವನಗೊಳಿಸಬೇಕು ಅನ್ನುವಂಥ ತುಡಿತ ಇವತ್ತಿನವರೆಗೆ ಬಹಳಷ್ಟು ಜನರ ಮನಸ್ಸಿನಲ್ಲಿ ಇಲ್ಲದೇ ಇರುವುದನ್ನು ನೋಡಿ ನಮಗಂತೂ ಬಹಳ ಕೇಡು ಅನ್ನಿಸ್ತಾ ಇದೆ. ಯಾವಾಗ ಈ ವೀರಶೈವ ಲಿಂಗಾಯತ ಸಮಾಜ ಜಾಗೃತಗೊಂಡು ಮುಂದೆ ನಡೆದಾರ ಅನ್ನುವಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸಬೇಕಾಗ್ತಾ ಇದೆ. ಮನುಷ್ಯ ಬಹಳಷ್ಟು ಸ್ವಾರ್ಥಿಯಾಗಿ ತಾನೊಬ್ಬ ಮಾತ್ರ ಚೆನ್ನಾಗಿದ್ದರೆ ಸಾಕು, ಧರ್ಮ ಪರಂಪರೆ ಸಂಸ್ಕೃತಿ ಏನಾಗಬೇಕು ಅನ್ನುವಂಥ ಭಾವನೆ ಬಹಳಷ್ಟು ಜನರಲ್ಲಿ ನಾವು ಅಲ್ಲಲ್ಲಿ ಕಾಣ್ತೇವೆ. ಆದರೆ ವೀರಶೈವ ಧರ್ಮಕ್ಕಿರುವಷ್ಟು ಮಠಗಳು ಬೇರೆ ಯಾವ ಸಮಾಜಕ್ಕೂ ಕೂಡ ಇಲ್ಲ. ಬಹಳಷ್ಟು ಮಠಗಳಿದ್ದರೂ ಕೂಡ ಕೇವಲ ಬೆರಳಿಕೆಯಷ್ಟು ಮಠಗಳು ಮಾತ್ರ ಕ್ರಿಯಾಶೀಲವಾಗಿ ತಮ್ಮ ಕರ್ತವ್ಯ ಏನು ಅನ್ನೋದನ್ನು ಅರಿತು ಕೆಲಸ ಮಾಡ್ತಾರೆ. ಆದರೆ ಮುಕ್ಕಾಲು ಭಾಗ ಮಠಗಳು ನೆಲಕಚ್ಚಿ ಸುಮ್ಮನೆ ಇರುವಂಥ ಅನೇಕ ಮಠಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ವೀರಶೈವ ಧರ್ಮ ಒಮ್ಮಿಂದೊಮ್ಮೆಲೆ ಬೆಳೆದು ಬರಗೊಳ್ಳಿಲ್ಲ. ವೀರಶೈವಕ್ಕೆ 4 ಹಂತದಲ್ಲಿ ಈ ಧರ್ಮ ಬೆಳವಣಿಗೆಯನ್ನು ಹೊಂದಿದ್ದನ್ನು ನಾವೆಲ್ಲ ಇತಿಹಾಸದ ಪುಟದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಉಗಮ, ಉತ್ಥಾನ, ಪುನರುತ್ಥಾನ, ಈಗ ಜಾಗೃತಿಯ ಕಾಲ. ಈ ಧರ್ಮದ ಉಗಮ ಪರಮಾತ್ಮ ಆದೇಶದಂತೆ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಮೊಟ್ಟ ಮೊದಲಿಗೆ ಭೂಮಂಡಲದಲ್ಲಿ ಈ ಶ್ರೇಷ್ಠವಾದಂಥ ಎಲ್ಲರಿಗೂ ಉದ್ಧಾರ ಮಾಡುವಂಥ ವಿಚಾರಗಳನ್ನು ಹೊಂದಿದಂಥ ಸಿದ್ಧಾಂತವನ್ನು ಈ ಭೂಮಿಯ ಮೇಲೆ ಪ್ರತಿಷ್ಠಾಪನೆ ಮಾಡಿ ಉಗಮಗೊಂಡಂಥ ಧರ್ಮ ಪುನರುತ್ಥಾನಗೊಳ್ಳಲಿಕ್ಕೆ ಈ ಪೀಠ ಪರಂಪರೆಯಲ್ಲಿ ಬಂದಂಥ ಜಗದ್ಗುರು ರೇವಣಸಿದ್ದೇಶ್ವರರಾಗಲಿ, ಜಗದ್ಗುರು ಮರಳಸಿದ್ದೇಶ್ವರರಾಗಲಿ ಬಹಳಷ್ಟು ಕಡೆ ಸಂಚರಿಸಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ. ಜಗದ್ಗುರು ರೇವಣಸಿದ್ದೇಶ್ವರರು ಎಲ್ಲೆಲ್ಲಿ ಪಾದವನ್ನು ಅವರು ಹಾಕಿದ್ದಾರೆ ಆ ಎಲ್ಲ ಕ್ಷೇತ್ರಗಳು ಅಯೋಮುಕ್ತ ಕ್ಷೇತ್ರಗಳಾಗಿ, ಪುಣ್ಯ ಕ್ಷೇತ್ರಗಳಾಗಿ ಬಾರಿ ಬಂದಂಥ ಭಕ್ತ ಸಮುದಾಯವನ್ನು ಉದ್ಧಾರ ಮಾಡುವಂಥ
ಪವಿತ್ರ ತಾಣಗಳಾಗಿವೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಜಗದ್ಗುರು ರೇವಣಸಿದ್ದೇಶ್ವರರು ಬಹಳಷ್ಟು ವ್ಯಾಪಕವಾಗಿ ಸಂಚರಿಸಿದಂಥ ಅವರ ಕುರುಹುಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಅವೇರಿಯಲ್ಲಿರುವಂಥ ರೇವಣಸಿದ್ದೇಶ್ವರ ಬೆಟ್ಟ ಬಹುಶಃ 400 ವರ್ಷಗಳ ಕಾಲ ಅವರು ಏನು ತಪಸ್ಸನ್ನು ಮಾಡಿ ಆ ಒಂದು ಕ್ಷೇತ್ರಕ್ಕೆ ಮೆರಗನ್ನು ತಂದು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಇತಿಹಾಸ ಪ್ರಸಿದ್ಧವಾದಂಥ ಶಿವಗಂಗಾ ಕ್ಷೇತ್ರದಲ್ಲಿ ಜಗದ್ಗುರು ರೇವಣಸಿದ್ದೇಶ್ವರ ಮಾಡಿದಂಥ ಲೀಲೆ ಪವಾಡಗಳು ಒಂದಲ್ಲ ಹಲವಾರು. ಮುಂದೆ ಕೊರಟಗೆರೆ ತಾಲೂಕಿಗೆ ಹೋದರೆ ಸುಪ್ರಸಿದ್ಧವಾದಂಥ ಸಿದ್ಧಘಟ್ಟ ಕ್ಷೇತ್ರ ಇದೆ. ಕೇವಲ ಈ ಸುತ್ತಮುತ್ತಲ ಪರಿಸರದಲ್ಲಿ ನಾವು ನೋಡಿದಾಗ ಈ 3 ಕ್ಷೇತ್ರಗಳು ಜಗದ್ಗುರು ರೇವಣಸಿದ್ದೇಶ್ವರರ ಒಂದು ಪಾದ ವಿನ್ಯಾಸದಿಂದ ಪವಿತ್ರಗೊಂಡಂಥ ತಾಣಗಳು. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋದಾಗ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೋದಾಗ, ಮಹಾರಾಷ್ಟ್ರ ಭಾಗದಲ್ಲಿ ಹೋದಾಗ ಬಹಳಷ್ಟು ಕಡೆ ಜಗದ್ಗುರು ರೇವಣಸಿದ್ದೇಶ್ವರರ ಲೀಲೆ ಪವಾಡಗಳನ್ನು ಅಂದು ಅಷ್ಟೇ ಅಲ್ಲ, ಇವತ್ತು ಕೂಡ ಜನ ಕಂಡು ಆನಂದವನ್ನು ಪಡುವಂಥ ಸಂದರ್ಭಗಳನ್ನು ನಾವೆಲ್ಲ ಗಮನಿಸಬೇಕಾಗ್ತಾ ಇದೆ. ಬಹುಶಃ ಈ ಧರ್ಮವನ್ನು ಉತ್ಥಾನಗೊಳಿಸಿದಂಥ ಕೀರ್ತಿ ಜಗದ್ಗುರು ರೇವಣಸಿದ್ದೇಶ್ವರರಿಗೆ, ಮರಳಸಿದ್ದೇಶ್ವರರಿಗೆ ಸಲ್ತಾ ಇದೆ. ಉಗಮಗೊಂಡಂಥ ಈ ಧರ್ಮವನ್ನು ಪುನರುತ್ಥಾನಗೊಳಿಸಿದಂಥ ಕೀರ್ತಿ 12ನೇ ಶತಮಾನದ ಬಸವಾದಿ ಶಿವಶರಣರಿಗೆ ಆ ಶ್ರೇಯಸ್ಸು ಪ್ರಾಪ್ತವಾಗ್ತಾ ಇದೆ. ಬಸವಣ್ಣನವರು ಯಾವ ಹೊಸ ಧರ್ಮವನ್ನು ಕೂಡ ಹುಟ್ಟು ಹಾಕಲಿಲ್ಲ. ವೀರಶೈವ ಧರ್ಮವನ್ನೇ ಅವರು ಸ್ವೀಕಾರ ಮಾಡಿ ಈ ಧರ್ಮದಂತೆ ತಾವು ನಡೆಯುವುದಷ್ಟೇ ಅಲ್ಲ, ತಮ್ಮ ಬೆನ್ನು ಹತ್ತಿ ಬಂದಂಥ ಎಲ್ಲ ವರ್ಗದ ಜನರನ್ನು ಸನ್ಮಾರ್ಗಕ್ಕೆ ತರುವಂಥ ಕೆಲಸವನ್ನು ಬಸವಣ್ಣನವರು ಮಾಡಿದರು ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಆದರೆ ಕೆಲವು ಜನ ಆಚಾರ್ಯ ಪರಂಪರೆಯನ್ನು ಅಲ್ಲಗಳೆದು ಶರಣರಿಗೆ ಅಗ್ಗಪಟ್ಟ ಕಟ್ಟಬೇಕು ಅನ್ನುವಂಥ ಒಂದೇ ಒಂದು ಭಾವನೆಯಿಂದ ಕೆಲವರು ನಿರಂತರವಾಗಿ ಆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವತ್ತೂ ಅವರು ಎಷ್ಟೇ ಮಾಡಿದರೂ ಅದು ಯಾವತ್ತೂ ಕೂಡ ಸಫಲತೆಯನ್ನು ಕಾಣುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಮುದಾಯದಲ್ಲಿರುವಂಥ ರಾಜಕೀಯ ಗಣ್ಯರಾಗಿರ್ಬೋದು, ಸಮಾಜದ ಮುಖ್ಯಸ್ಥರಾಗಿರ್ಬೋದು, ಒಳ್ಳೆಯ ಮಾತು ಇದ್ದರೆ ಸಮಾಜವನ್ನು ಕಟ್ಟುವಂಥ, ಬೆಳೆಸುವಂಥ ವಿಚಾರಗಳಿದ್ದರೆ ಅವರು ಯಾರೇ ಹೇಳಿ ಬೆಂಬಲಿಸಲಿ. ಆದರೆ ಧರ್ಮವನ್ನು, ಸಂಸ್ಕೃತಿಯನ್ನು ವಿಚ್ಛೇದನಗೊಳಿಸುವಂಥ ಜನರ ಮನೋಭಾವನೆಗಳನ್ನು ಕಲುಷಿತಗೊಳಿಸುವಂಥ ಮಾತುಗಳನ್ನು ಯಾರಾದರೂ ಆಡಿದರೆ ಅದನ್ನು ಗಟ್ಟಿಯಾದಂಥ ಧ್ವನಿಯಲ್ಲಿ ಧಿಕ್ಕರಿಸುವಂಥ, ವಿರೋಧಿಸುವಂಥ ಮನೋಭಾವ ನಮ್ಮ ಜನತೆಯಲ್ಲಿ ಬೆಳೆದು ಬರಬೇಕು. ಬಹುಶಃ ನಾವು ಏನು ಮಾತಾಡಿದರೂ ನಮ್ಮನ್ನು ಯಾರೂ ಕೇಳುವುದಿಲ್ಲ ಅನ್ನುವಂಥ ಭಾವನೆ ಇವತ್ತು ದಿನಗಳಲ್ಲಿ ಬಹಳ ಕಡೆ ಬೆಳೀತಾ ಇದೆ. ಬಹುಶಃ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಆಡಿದಂತೆ ಆಡುವಂಥ ಜನರು ಇಸ್ಲಾಂ ಧರ್ಮದ ಬಗ್ಗೆ, ಕ್ರೈಸ್ತ ಧರ್ಮದ ಬಗ್ಗೆ ಏನಾದರೂ ಒಂದು ಮಾತುಗಳ ಅಂಗಲಿ ನಾಳೆ ಅವರ ಗತಿ ಏನಾದೀತು ಅನ್ನೋದನ್ನು ನಾವಲ್ಲ, ಇವೆಲ್ಲ ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಸ್ವಾಭಿಮಾನ ಬೇಕು. ದೇಶ ನನ್ನದು,
ನಾಡು ನನ್ನದು, ಧರ್ಮ ನನ್ನದು ಎನ್ನದ ಮಾನವನಿಗೆ ಸುಡಗಾಡು ಅನ್ನುವಂಥ ಮಾತನ್ನು ಡಾಕ್ಟರ್ ಕುವೆಂಪು ಅವರು ಹೇಳಿ, ಇವತ್ತು ನಾವು ಎಲ್ಲ ರಂಗದಲ್ಲಿ ಸ್ವಲ್ಪ ವಿಫಲತೆಯನ್ನು ಕಾಣ್ತೇವೆ ಅಂದರೆ ಮನುಷ್ಯನಿಗೆ ಎಷ್ಟು ಸ್ವಾಭಿಮಾನ ಇರಬೇಕು, ಎಷ್ಟು ಕ್ರಿಯಾಶೀಲ ಶಕ್ತಿಯನ್ನು ಮನುಷ್ಯರು ರೂಢಿಸಿಕೊಂಡು ಕೆಲಸ ಮಾಡಬೇಕಲ್ಲ, ಅಷ್ಟು ಬಹಳಷ್ಟು ಜನ ಮಾಡ್ತಾ ಇಲ್ಲ ಅನ್ನುವಂಥ ಕರುಳು ನಮಗಿದೆ. ಯಾವ ವೇದಿಕೆಯ ಮೇಲೆ ಏನು ಹೇಳಬೇಕು ಅಷ್ಟು ಹೇಳಿ ಹೋಗುವಂಥ ಜನ ಬಹಳಷ್ಟು ಜನರಿದ್ದಾರೆ. ಆದರೆ ವೀರಶೈವ ಧರ್ಮದ ಪಂಚಪೀಠಗಳು ಯಾವಾಗಲೂ ಸಮಾಜದಲ್ಲಿ ಜಾತ್ಯತೀತವಾದಂಥ ಭಾವನೆಗಳನ್ನು ಬೆಳೆಸುವಂಥ ಕೆಲಸ ಪೂರ್ವ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಅವರವರ ಧರ್ಮಕ್ಕೆ, ಅವರವರ ಜಾತಿ ಜನಾಂಗಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಕಾಲಘಟ್ಟದಲ್ಲಿ ಪರಮ ತಪಸ್ವಿಗಳಾದಂಥ ಭೂಲೋಕದ ಶಿವನಾಗಿ ಸಂಚರಿಸಿದಂಥ ಶ್ರೀಮದ್ ಬ್ರಹ್ಮಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಮಾತು ಅಷ್ಟೇ ಅಲ್ಲ, ವಿಜ್ಞಾನ, ನಾಗರಿಕತೆ ಮತ್ತು ರಾಜಕೀಯ ಸಬಲ ಸಂಘರ್ಷದಲ್ಲಿ ಎಂದೂ ಎಲ್ಲಿಯೂ ಧರ್ಮ ನಾಶವಾಗದಿರಲಿ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಅವರು ಹೇಳಿ ಇವತ್ತು ಅಖಂಡವಾಗಿರುವಂಥ ವೀರಶೈವ ಧರ್ಮ ಇವತ್ತು ಜಾತಿಯಾಗಿ ಛಿದ್ರಗೊಳ್ತಾ ಇರುವಂಥದ್ದು ಇವತ್ತು ಈ ಧರ್ಮದ ಒಂದು ಅವನತಿಗೆ ಅದು ಕಾರಣವಾಗಿದೆ ಹೊರತು ಬೇರೇನೂ ಕೂಡ ಅಲ್ಲ. ಸರ್ಕಾರದ ಸವಲತ್ತುಗಳಿಗಾಗಿ ಒಳಜಾತಿಗಳನ್ನು ಬಿಟ್ಟು ಮೂಲ ವಾಹಿನಿಗೆ ಬರಲಿಕ್ಕೆ ಕೆಲವರ ಮನಸ್ಸಿಲ್ಲ ಅಂತ ಈ ಭೂತಿ ಪರಮಠದ ಶ್ರೀಗಳು ಹೇಳಿರಲ್ಲ, ಅದು ಸುಳ್ಳಾದಂಥ ಮಾತಲ್ಲ. ಆದರೆ ಸರ್ಕಾರದ ಸವಲತ್ತು ಪಡೆಯಲಿ, ಆದರೆ ಧರ್ಮದ ವಿಚಾರ ಬಂದಾಗ ವೀರಶೈವ ಲಿಂಗಾಯತ ಈ ಧರ್ಮದಲ್ಲಿ ಎಷ್ಟು ಒಳಪಂಗಡಗಳಿದಾವೆ. ನಾವೆಲ್ಲ ಈ ಮೂಲ ವಾಹಿನಿಯಲ್ಲಿ ಒಂದಾಗಿ ಕೆಲಸ ಮಾಡಬೇಕು ಅನ್ನುವಂಥ ದೃಢ ನಿರ್ಧಾರ ಎಲ್ಲಿವರೆಗೆ ಕೈಗೊಳ್ಳೋದಿಲ್ಲ ಅಲ್ಲಿವರೆಗೆ ಸಮಾಜದಲ್ಲಿ ಇಂಥ ಘಟನೆಗಳು ಅಲ್ಲಲ್ಲಿ ನಡೀತಾವೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಈ ಕಾರಣದಿಂದ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಿಗಬೇಕಾದಂಥ ಪ್ರಾತಿನಿಧ್ಯ ಸಿಗುತ್ತಾ ಇಲ್ಲ. ಕೇಂದ್ರ ಸರ್ಕಾರ ಜನಗಣತಿ ಪ್ರಾರಂಭವಾದಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಸಮುದಾಯ ಬಾಂಧವರು ತಮ್ಮ ಒಳಜಾತಿಗಳನ್ನು ಬರೆಸದೆ ವೀರಶೈವ ಲಿಂಗಾಯತ ಸಮಗ್ರತೆಯನ್ನು ಕಾಪಾಡಿಕೊಂಡು ಬರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಬಹಳಷ್ಟಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಮನುಷ್ಯನಲ್ಲಿ ಇವತ್ತು ಸಂಸ್ಕಾರದ ಕೊರತೆ ಬಹಳ ಇದೆ. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕೊಡಬೇಕಾದಂಥ ಸಂಸ್ಕಾರ ಕೊಟ್ಟರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ. ಇವತ್ತು